ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಜನಪ್ರಿಯ ಸಮಾಜ ಸೇವಕರು ಮತ್ತು ಭಾಜಪಾ ಮುಖಂಡರಾದಂತಹ ಶ್ರೀಯುತ ಸಂದೀಪ್ ರೆಡ್ಡಿರವರು ಗಣನೀಯವಾಗಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿರುವ ಸಂಗತಿ ತಮಗೆಲ್ಲ ಗೊತ್ತೇ ಇದೆ ಅನ್ಕೋತೀನಿ. ನಾನು ರಾಜಕೀಯ ಪಕ್ಷದಲ್ಲಿದ್ದೀನಿ ಎಂಬ ಕಾರಣಕ್ಕೆ ಯಾವುದೇ ಸಾಮಾಜಿಕ ಕಾರ್ಯ ಮಾಡುತ್ತಿಲ್ಲ. ಬದಲಾಗಿ ಮನುಷ್ಯನಾಗಿ ಹುಟ್ಟಿದ್ದೇನೆ, ಈ ಜನ್ಮ ಸಾರ್ಥಕವಾಗಲಿ ಎಂಬ ಉದ್ದೇಶಕ್ಕಾಗಿ ಮತ್ತು ಮನುಷ್ಯ ಸಮಾಜದಲ್ಲಿ ಸಂವೇದನಾಶೀಲನಾಗಿ ಬದುಕಬೇಕೆಂಬ ಆಶಯದೊಂದಿಗೆ ಮಾಡುತ್ತಿದ್ದೇನೆ ಎಂಬ ಮಾತುಗಳನ್ನಾಡುವ ಅಪರೂಪದ ವ್ಯಕ್ತಿ ಸಂದೀಪ್ ರೆಡ್ಡಿರವರು. ತಮಗೆ ಯಾವುದೇ ರಾಜಕೀಯ ಲಾಭ ಇಲ್ಲವಾದರೂ ಸಹ ಅಂತಹ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವುದು ಅವರ ಈ ಮಾತುಗಳಿಗೆ ಸ್ಪಷ್ಟ ಉದಾಹರಣೆ ಅಂತಲೇ ಹೇಳಬಹುದು. ಸಂದೀಪ್ ರೆಡ್ಡಿರವರ ನಿರಂತರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಒಂದಾದ SC/ST ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಕುರಿತಾಗಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಸಂದೀಪ್ ರೆಡ್ಡಿರವರು ಮಾತನಾಡಿದರು. ಇದೇ ತಿಂಗಳು ಅಂದರೆ ಜೂನ್ 28ನೇ ತಾರೀಕು ನಗರದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ 2026-27ನೇ ಸಾಲಿನ SC/ST ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 2 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷವೂ ಸಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಗೋಪಾಲಗೌಡರು ಆಗಮಿಸಲಿದ್ದಾರೆ. ಅವರೊಂದಿಗೆ ಅನೇಕ ಗಣ್ಯರು ಸಹ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ತಿಳಿಸಿದರು ಸಂದೀಪ್ ರೆಡ್ಡಿರವರು. ಇನ್ನು ಈ ಬಾರಿ ಪ್ರತಿಭಾ ಪುರಸ್ಕಾರ ಪಡೆಯಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 1500ರಿಂದ 2000 ಮಂದಿ ಇರಲಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ 5000 ಪಾರಿತೋಷಕ ಹಣದೊಂದಿಗೆ ಒಂದು ನೆನಪಿನ ಕಾಣಿಕೆ ಮತ್ತು ಒಂದು ಪ್ರಶಂಸನಾ ಪತ್ರವನ್ನು ಕೊಡಲಿದ್ದೇವೆ ಎಂದರು. ಎಲ್ಲ ಪತ್ರಕರ್ತ ಮಿತ್ರರಿಗೆ, ಹಿರಿಯರಿಗೆ ನಮಸ್ಕಾರಗಳು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಹಾಗೂ ಬಿಜೆಪಿಯ ಯುವ ಎಲ್ಲ ನಾಯಕರ ಪರವಾಗಿ ನಮಗೆಲ್ಲರಿಗೂ ನಾನು ಆದರದ ಸ್ವಾಗತವನ್ನು ಬಯಸ್ತೀನಿ. ಪ್ರತಿ ವರ್ಷದಂತೆ ತಾವೆಲ್ಲರೂ ಇದಕ್ಕೆ ಸಾಕ್ಷೀಕರಣ ಆಗಿದ್ದೀರಾ. ಏನಂತಂದರೆ, ಪ್ರತಿ ವರ್ಷವೂ 10ನೇ ತರಗತಿ ಮತ್ತು ಸೆಕೆಂಡ್ PUCಯಲ್ಲಿ 60%ಗಿಂತ ಹೆಚ್ಚಿನ ಅಂಕ ಗಳಿಸುವಂತಹ ದಲಿತ ವಿದ್ಯಾರ್ಥಿಗಳಿಗೆ, SC/ST ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂತಹ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಎಲ್ರಿಗೂ ತಿಳಿದಿರೋ ಹಾಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ SLC ಪರೀಕ್ಷೆಗಳು ಮತ್ತು PUC ಪರೀಕ್ಷೆಗಳು ಮುಗಿದು, ವಿಶೇಷವಾಗಿ SLC ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಅವರೆಲ್ಲರನ್ನೂ ಗುರುತಿಸಿ, ಅಂದರೆ 60%ಗಿಂತ ಹೆಚ್ಚಿನ ಅಂಕಗಳನ್ನು ಗೌರವ ಸೂಚಿಸುವಂತಹ, ಅವರಿಗೆ ಪ್ರೋತ್ಸಾಹ ಕೊಡುವಂತಹ, ಅವರಲ್ಲಿ ಆತ್ಮವಿಶ್ವಾಸ ತುಂಬಿಸುವಂತಹ. ಪ್ರತಿಭಾ ಪುರಸ್ಕಾರ ಪಡೆಯಲಿರುವ ವಿದ್ಯಾರ್ಥಿಗಳ ಅರ್ಹತೆಗಳು ಏನೇನು ಅಂತ ನೋಡೋದಾದರೆ, ನಂಬರ್ 1, ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಾಗಿರಬೇಕು. ನಂಬರ್ 2, ವಿದ್ಯಾರ್ಥಿಗಳು SC/ST ಸಮುದಾಯಕ್ಕೆ ಸೇರಿದವರಾಗಿರಬೇಕು. ನಂಬರ್ 3, ಬಹಳ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು 60% ಮತ್ತು ಅದಕ್ಕೂ ಮೇಲ್ಪಟ್ಟು ಅಂಕಗಳನ್ನು ಪಡೆದಿರಲೇಬೇಕು. ಇನ್ನು ಪ್ರತಿಭಾ ಪುರಸ್ಕಾರ ಪಡೆಯಲು ವಿನಂತಿ ಸಲ್ಲಿಸಲು ಚಿಕ್ಕಬಳ್ಳಾಪುರದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸುವುದು. ಅರ್ಜಿಯೊಂದಿಗೆ ಶಾಲೆಯಿಂದ ಪ್ರಮಾಣೀಕರಿಸಿದ ಅಂಕಪಟ್ಟಿ, ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸಿ ಸಲ್ಲಿಸಬೇಕಿರುತ್ತದೆ. ಅರ್ಜಿಯನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿಯೇ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ಸೂಕ್ತ ದಾಖಲೆಗಳೊಂದಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಕಚೇರಿಗೆ ತಲುಪಿಸಬೇಕು. ಕಾರ್ಯಕ್ರಮದ ದಿನ ಆಗಮಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಊಟದ ವ್ಯವಸ್ಥೆ ಮಾಡಲಾಗಿರುತ್ತದೆ ಎಂದು ಮಾನ್ಯ ಸಂದೀಪ್ ರೆಡ್ಡಿರವರು ತಿಳಿಸಿದ್ದಾರೆ. ಪ್ರಿಯ ಸಂದೀಪ್ ರೆಡ್ಡಿ ಸರ್, ನಿಮ್ಮ ಇಂತಹ ಸಾಮಾಜಿಕ ಸೇವಾ ಯಜ್ಞ ಹೀಗೆ ಮುಂದುವರಿಯಲಿ. ನಿಮಗೆ ಶುಭವಾಗಲಿ. ಮನೋವಾಂಛಾ ಫಲಸಿದ್ಧಿರಸ್ತು. ವಂದನೆಗಳೊಂದಿಗೆ ಸುನೀಲ್ ಆರಾಧ್ಯ.